ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣ್ ರಾಜ್ ಕುಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಧರ್ಮಪೀಠ ಸ್ನೇಹಿತರೆ, ದ್ವಾದಶ ಅಂದರೆ 12 ಜ್ಯೋತಿರ್ಲಿಂಗಗಳು ಮಾಲಿಕೆಯ ಮೊದಲ ಸಂಚಿಕೆಯಲ್ಲಿ ಶ್ರೀ ಸೋಮನಾಥೇಶ್ವರ ಜ್ಯೋತಿರ್ಲಿಂಗದ ಸವಿಸ್ತಾರ ವಿಚಾರ ತಿಳಿದುಕೊಂಡಿದ್ದೀವಿ. ಇನ್ನು ನೋಡದೇ ಇರೋರು ಧರ್ಮಪೀಠ ಲಿಂಕ್ ಓಪನ್ ಮಾಡಿದರೆ ನೋಡಬಹುದು. ಮತ್ತು ಈ ಸಂಚಿಕೆಯಲ್ಲಿ 2ನೇ ಜ್ಯೋತಿರ್ಲಿಂಗದ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಉತ್ಸಾಹಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಸಂಚಿಕೆಯನ್ನು ಪ್ರಾರಂಭ ಮಾಡ್ತೀನಿ. ನಮ್ಮ ರಾಜ್ಯದ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ. ಇಲ್ಲಿ ನಿರಂತರವಾಗಿ ಹರಿಯುವ ಕೃಷ್ಣಾ ನದಿಯ ತೀರದಲ್ಲಿ ಶ್ರೀಶೈಲ ಪರ್ವತವಿದೆ. ಈ ಪರ್ವತವನ್ನು ದಕ್ಷಿಣ ಭಾರತದ ಕೈಲಾಸ ಎಂದು ಕರೆಯಲಾಗುತ್ತೆ. ಮಹಾಭಾರತ, ಶಿವಪುರಾಣ, ಪದ್ಮಪುರಾಣ ಹೀಗೆ ಅನೇಕ ಧರ್ಮಗ್ರಂಥಗಳಲ್ಲಿ ಈ ಪರ್ವತದ ಬಗ್ಗೆ ಕೊಂಡಾಡಿದ್ದಾರೆ, ಹಾಡಿ ಹೊಗಳಿದ್ದಾರೆ, ಮಹಿಮೆಯನ್ನು ವರ್ಣಿಸಿದ್ದಾರೆ. ಕಾರಣ, ಮಹಾದೇವನು ಮಲ್ಲಿಕಾರ್ಜುನ ಎಂಬ ಹೆಸರಿನೊಂದಿಗೆ ಜ್ಯೋತಿರ್ಲಿಂಗ ರೂಪಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾನೆ. ಪುರಾಣಗಳಲ್ಲಿ ಸಿಗುವ ಉಲ್ಲೇಖಗಳ ಪ್ರಕಾರ ಮಹಾದೇವನಿಗೆ 2 ಪುತ್ರರು, ಶ್ರೀ ಗಣಪತಿ ಮತ್ತು ಶ್ರೀ ಸ್ವಾಮಿ ಕಾರ್ತಿಕೇಯ. ಇಬ್ಬರು ಯುವಕರಾಗಿದ್ದಾಗ ಮೊದಲು ತನ್ನ ಮದುವೆಯಾಗಬೇಕು ಎಂದು ತಂದೆ ತಾಯಿಯರ ಬಳಿ ಜಗಳ ಕಾಯುತ್ತಾರೆ. ಆಗ ಮಹಾದೇವ ಮತ್ತು ಪಾರ್ವತಿ ದೇವಿ, ನಿಮ್ಮಲ್ಲಿ ಯಾರು ಇಡೀ ಪೃಥ್ವಿಯ ಪ್ರದಕ್ಷಿಣೆ ಮಾಡಿ ಮೊದಲು ಬರುತ್ತಾರೋ ಅವರ ವಿವಾಹ ಮೊದಲು ಎಂದು ಷರತ್ತೊಂದನ್ನು ಹೇಳುತ್ತಾರೆ. ತಂದೆ ತಾಯಿಯರ ಮಾತು ಕೇಳಿದ ಕಾರ್ತಿಕೇಯ ಸ್ವಾಮಿಯು ತನ್ನ ವಾಹನ ನವಿಲನ್ನೇರಿ ಪೃಥ್ವಿಯ ಪ್ರದಕ್ಷಿಣೆಗಾಗಿ ಹೊರಟು ಬಿಡುತ್ತಾನೆ. ಆದರೆ ಗಣಪತಿಯು ದೇಹದಲ್ಲಿ ಗಾತ್ರದಲ್ಲಿ ಹೆಚ್ಚಾಗಿದ್ದರಿಂದ ಮತ್ತು ವಾಹನವು ಇಲಿಯಾಗಿದ್ದರಿಂದ ವೇಗವಾಗಿ ಪೃಥ್ವಿಯ ಪ್ರದಕ್ಷಿಣೆ ಮಾಡಲು ಕಷ್ಟಸಾಧ್ಯ ಎಂದು ಅರಿತು ಒಂದು ಸುಲಭವಾದ ಉಪಾಯವನ್ನು ಹುಡುಕುತ್ತಾನೆ. ಜನ್ಮ ನೀಡಿದ ಜನನಿ ಮತ್ತು ಜನಕರೇ ಸಾಕ್ಷಾತ್ ದೇವರು ಮತ್ತು ಅವರು ಪೃಥ್ವಿಯನ್ನು ಮೀರಿದವರು ಎಂದು ತಂದೆ ತಾಯಿಯರನ್ನೇ ಭಕ್ತಿಯಿಂದ ಪೂಜಿಸಿ ಅವರಿಗೆ 7 ಪ್ರದಕ್ಷಿಣೆ ಮಾಡಿ ಭೂಪ್ರದಕ್ಷಿಣೆ ಆಯಿತು ಎಂದು ಹೇಳುತ್ತಾನೆ. ಗಣಪತಿಯ ಈ ಮಹತ್ ಕಾರ್ಯ ಶಾಸ್ತ್ರಸಮ್ಮತವೇ ಆಗಿತ್ತು. ಹಾಗಾಗಿ ಸಂತಸಗೊಂಡ ಶಿವಪಾರ್ವತಿಯರು ಸಿದ್ಧಿ ಬುದ್ಧಿ ಎಂಬ ಬ್ರಹ್ಮಕುಮಾರಿಯರ ಜೊತೆ ಸಕಲ ದೇವತೆಗಳ ಸಮ್ಮುಖದಲ್ಲಿ ಶ್ರೀ ಗಣಪತಿ ದೇವರ ವಿವಾಹ ಕಾರ್ಯ ನೆರವೇರಿಸುತ್ತಾರೆ. ಇತ್ತ ಸಂಪೂರ್ಣ ಭೂಪ್ರದಕ್ಷಿಣೆ ಮಾಡಿದ ಸ್ವಾಮಿ ಕಾರ್ತಿಕೇಯನು ಮರಳಿ ಕೈಲಾಸಕ್ಕೆ ಬಂದಾಗ ಗಣಪತಿಗೆ ಕ್ಷೇಮ ಮತ್ತು ಲಾಭ ಎಂಬ 2 ಮಕ್ಕಳು ಜನಿಸಿದ್ದರು. ಇದರಿಂದ ಕೋಪಗೊಂಡ ಕಾರ್ತಿಕೇಯನು ಅಲ್ಲಿಂದ ಕ್ರೌಂಚ ಪರ್ವತಕ್ಕೆ ಹೊರಟು ಹೋಗುವನು. ಆಗ ತಾಯಿ ಪಾರ್ವತಿಯು ಕೂಡ ಮಗನನ್ನು ಸಮಾಧಾನಪಡಿಸಲೆಂದು ಅಲ್ಲಿಗೆ ಧಾವಿಸುವಳು. ಆಗಲೇ ಮಹಾದೇವನು ಕೂಡ ಅಲ್ಲಿಗೆ ತೆರಳಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಪ್ರಕಟಗೊಳ್ಳುವನು. ಈ ಜ್ಯೋತಿರ್ಲಿಂಗಕ್ಕೆ ಮೊಟ್ಟ ಮೊದಲು ಮಲ್ಲಿಗೆ ಹೂಗಳಿಂದ ಪೂಜಿಸಿದ್ದರಿಂದ ಮಲ್ಲಿಕಾರ್ಜುನ ಎಂಬ ಹೆಸರಾಯಿತು ಎಂದು ಉಲ್ಲೇಖಗಳು ದೊರೆಯುತ್ತವೆ. ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗದ ಮತ್ತು ತೀರ್ಥಕ್ಷೇತ್ರದ ಅನೇಕ ಮಹಿಮೆಗಳನ್ನು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಇಲ್ಲಿಗೆ ಬಂದು ಶಿವಲಿಂಗದ ದರ್ಶನ, ಪೂಜೆ, ಅರ್ಚನೆ ಮಾಡುವ ಭಕ್ತರ ಎಲ್ಲ ಸಾತ್ವಿಕ ಮನೋಕಾಮನೆಗಳು ಪೂರ್ಣವಾಗುತ್ತವೆ. ಅವರಿಗೆ ಭಗವಾನ್ ಶಿವನ ಚರಣಗಳಲ್ಲಿ ಭಕ್ತಿಯು ಸ್ಥಿರವಾಗುತ್ತದೆ. ದೈಹಿಕ, ಭೌತಿಕ ಎಲ್ಲ ಪ್ರಕಾರದ ಬಾಧೆಗಳಿಂದ ಮುಕ್ತರಾಗುತ್ತಾರೆ. ಮಹಾದೇವನಿಗೆ ಸಲ್ಲಿಸಿದ ಭಕ್ತಿಯು ಮನುಷ್ಯನಿಗೆ ಮುಕ್ತಿಯನ್ನು ದಯಪಾಲಿಸುವಂಥದ್ದಾಗಿದೆ.